ನಮಸ್ಕಾರ. ಸಮಸ್ತ ವಿಟಿ ಬಳ್ಳಾರಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಾನಸ. ಇಂದು ನಮ್ಮ ಕಾರ್ಯಕ್ರಮ ಮರೆತು ಹೋದ ಕ್ರೀಡೆಗಳಲ್ಲಿ ಹಳೆಯ ಕಾಲದ ಮಜಾ ಆಟ ಲಗೋರಿ ಬಗ್ಗೆ ನೋಡೋಣ ಬನ್ನಿ. ಸ್ನೇಹಿತರೆ, ಬಾಲ್ಯದ ನೆನಪುಗಳನ್ನು ಮರಳಿ ತರುವ ಸರಳ ಆಟ ಲಗೋರಿ. 7 ಕಲ್ಲುಗಳ ಆಟ ದಕ್ಷಿಣ ಭಾರತದ ಹಳೆಯ ಕ್ರೀಡೆ. ಅದರ ಇತಿಹಾಸದಿಂದ ನಿಯಮಗಳವರೆಗೆ ಅವರ ಕೊಡುಗೆ ಅಪಾರ. ಇಂದಿನ ಮಕ್ಕಳಿಗೆ ಇದು ಒಳ್ಳೆಯ ದೈಹಿಕ ವ್ಯಾಯಾಮ ಮತ್ತು ತಂಡದ ಕೆಲಸ ಕಲಿಸುತ್ತದೆ. ಹಳೆಯ ಕಾಲದಲ್ಲಿ ಗ್ರಾಮಗಳಲ್ಲಿ ಎಲ್ಲ ಮಕ್ಕಳು ಆಡುತ್ತಿದ್ದ ಆಟ ಇದು. ಇಂದು ಶಾಲೆಗಳಲ್ಲಿ ಮತ್ತೆ ಜೀವಂತಗೊಳಿಸುತ್ತಿದ್ದಾರೆ. ಲಗೋರಿ ಆಟದ ಮುಖ್ಯ ಅಂಶಗಳ ಬಗ್ಗೆ ತಿಳಿಯಲು ಸಿದ್ಧರಾಗಿ. ಲಗೋರಿ ಭಾರತದ ಹಳೆಯ ಆಟಗಳಲ್ಲಿ ಒಂದು. ಜನರ ಹೃದಯದ ಮಜಾ. ದಕ್ಷಿಣ ಭಾರತದಲ್ಲಿ ಶುರುವಾಗಿ 5000 ವರ್ಷ ಹಿಂದಿನದು. ಭಗವತ ಪುರಾಣದಲ್ಲಿ ಕೃಷ್ಣನ ಆಟ ಎಂದು ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಶಿತೋಳಿಯ, ಉತ್ತರದಲ್ಲಿ ಪೀಟು ಎಂದು ಕರೆಯುತ್ತಾರೆ. 2015ರಲ್ಲಿ ಮೊದಲ ವಿಶ್ವಕಪ್ ನಡೆದಿದ್ದು ಇಂದು ಇಂಟರ್ನ್ಯಾಷನಲ್ ಲಗೋರಿ ಫೆಡರೇಷನ್ ಇದೆ. ಭೂತಾನ್, ಶ್ರೀಲಂಕಾ, ಟರ್ಕಿ ದೇಶಗಳಲ್ಲಿ ಆಡುತ್ತಾರೆ. ಈ ಆಟ ಸರಳತೆಯ ಮ್ಯಾಜಿಕ್. ಕಲ್ಲು ಮತ್ತು ಬಾಲ್ ಮಾತ್ರ ಸಾಕು. ಲಗೋರಿ ಆಟದಲ್ಲಿ 3 ರಿಂದ 9 ಜನರ ತಂಡಗಳು. ಹಿಟ್ಟರ್ ಮತ್ತು ಸೀಕರ್ ಎಂದು ವಿಭಜನೆ. ಸಾಧನಗಳು ಸರಳ. 7 ಸಮತಲ ಕಲ್ಲುಗಳು ಅಥವಾ ಡಿಸ್ಕ್ಗಳು, 1 ರಬ್ಬರ್ ಬಾಲ್ ಮಾಡಿ ನಿಲ್ಲಿಸುತ್ತಾರೆ. ಹಣ್ಣಿನ ಮೇಲೆ ಆಡಬಹುದು. ಇನ್ನು ಇಂಡೋರ್ ಕೋರ್ಟ್ಗಳಲ್ಲೂ ಆಡುತ್ತಾರೆ. ಇಂಡಿಯನ್ ಲಗೋರಿ ಪ್ರೀಮಿಯಂ ಲೀಗ್ ಇದೆ. ಈ ಆಟ ಎಲ್ಲ ವಯಸ್ಸಿನ ಮತ್ತು ಮಜಾ ತುಂಬಿದ್ದು. ಪ್ರಿಯರೇ, ಲಗೋರಿ ಕೇವಲ ಆಟವಲ್ಲ, ಅದು ಬಹುಮುಖ ಕ್ರೀಡೆ. ಓಡಾಟ, ಎಸೆತ, ಗಮನದ ಕೌಶಲ್ಯಗಳನ್ನು ಬೆಳೆಸುತ್ತದೆ. ಹಳೆಯ ಕಾಲದಿಂದ ಇಂದಿನ ಟೂರ್ನಿಗಳವರೆಗೂ ಔಟ್ಡೋರ್ ಮಜಾ. ಅದರ ನಿಯಮಗಳು ಮಕ್ಕಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿವೆ. ಇದು ತಂಡದ ಸಹಕಾರ ಮತ್ತು ಧೈರ್ಯವನ್ನು ಕಲಿಸುತ್ತದೆ. ಮೊಬೈಲ್ ಗೇಮ್ಗಳ ಬದಲು ನಿಜವಾದ ಆನಂದ ನೀಡುತ್ತದೆ. ಹಿಟ್ಟರ್ ತಂಡದಿಂದ ಬಾಲ್ ಹೊಡೆದು ಕಲ್ಲುಗಳನ್ನ ಕೆಡವುತ್ತಾರೆ. ಸೀಕರ್ಗಳು ಬಾಲ್ ಹಿಡಿದು ಹಿಟ್ಟರ್ಗಳನ್ನ ಹೊಡೆಯಲು ಪ್ರಯತ್ನ. ಹಿಟ್ಟರ್ಗಳು ಕಲ್ಲುಗಳನ್ನ ಮತ್ತೆ ಹೊಣೆ ಮಾಡಿ ಲಗೋರಿ ಎಂದು ಕೂಗಿದ್ರೆ ರೌಂಡ್ ಗೆಲುವು. 1 ರೌಂಡ್ 3 ನಿಮಿಷಗಳು. 3 ರೌಂಡ್ಗಳಲ್ಲಿ ಹೆಚ್ಚು ಪಾಯಿಂಟ್ ಪಡೆದ ತಂಡ ಗೆಲ್ಲುತ್ತದೆ. ಹೊಡೆದುಕೊಂಡರೆ ಔಟ್. ಇದು ಧೈರ್ಯ ಮತ್ತು ತಂಡದ ಕೆಲಸದ ಆಟ. ಲಗೋರಿ ಆಟದ ಪ್ರಯೋಜನಗಳು ಅಪಾರ. ದೈಹಿಕ ಆರೋಗ್ಯ ಹೆಚ್ಚಿಸುತ್ತದೆ. ಸ್ಟಾಮಿನಾ ಬೆಳೆಸುತ್ತದೆ. ಮಕ್ಕಳಿಗೆ ಒತ್ತಡ ಕಡಿಮೆ ಮಾಡಿ ಸ್ನೇಹಿತರೊಂದಿಗೆ ಬಾಂಡ್ ಮಾಡುತ್ತದೆ. ಎಲೆಕ್ಟ್ರಾನಿಕ್ ಗೇಮ್ಗಳ ಬದಲು ಔಟ್ಡೋರ್ ಮಜಾ ನೀಡುತ್ತದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುತ್ತಾರೆ. ನಮ್ಮ ಸಂಸ್ಕೃತಿಯ ಗುರುತು ಇದು. ವೀಕ್ಷಕರೇ, ಲಗೋರಿ ಅವರ ಕೊಡುಗೆ ಕೇವಲ ಆಟಕ್ಕೆ ಸೀಮಿತವಲ್ಲ, ಹಳೆಯ ನೆನಪುಗಳನ್ನು ಜೀವಂತ ಮಾಡುತ್ತದೆ. ಮಕ್ಕಳ ಬೆಳವಣಿಗೆಗೆ ಒಳ್ಳೆಯದು. ಆದರೆ ಅದರ ಆಧುನಿಕ ರೂಪ ಏನು? ಇಂದು ಶಾಲೆಗಳಲ್ಲಿ ಮತ್ತೆ ಆಡಿಸುತ್ತಿದ್ದಾರೆ. ಮತ್ತೆ ತಂಡಕ್ಕೆ ಕೆಲಸ ಸಹಾಯಕ. ಈ ಆಟದ ಮೂಲಕ ನಾವು ಹಳೆಯ ಸಂಸ್ಕೃತಿಯನ್ನು ಉಳಿಸಬಹುದು. ಲಗೋರಿ ಇನ್ನು ಪ್ರದರ್ಶನ ಕ್ರೀಡೆಯಾಗಿ ಭಾರತದಲ್ಲಿ ಸೇರಿದೆ. ವಿಶ್ವಕಪ್ ಮತ್ತು ಲೀಗ್ಗಳು ನಡೆಯುತ್ತವೆ. ಹುಡುಗರು ಹುಡುಗಿಯರು ಎಲ್ಲರೂ ಆಡಬಹುದು. ಆರೋಗ್ಯಕ್ಕೆ ಒಳ್ಳೆಯದು. ಪೂರ್ವಜರ ಆಟಗಳನ್ನು ಉಳಿಸುವಲ್ಲಿ ಸಹಾಯ ಮಾಡುತ್ತದೆ. ಲಗೋರಿ ಅವರ ಕಲಾತ್ಮಕ ಮಜಾ ಎಲ್ಲಾ ಕ್ಷೇತ್ರದಲ್ಲೂ ಮಿಂಚಿತು. ಲಗೋರಿ ಆಟದ ಮೂಲಕ ನಾವು ಸ್ನೇಹ, ಆರೋಗ್ಯ ಮತ್ತು ಸಂಸ್ಕೃತಿಗಳನ್ನ ಉಳಿಸುತ್ತೇವೆ. ಕನ್ನಡಿಗರ ಹಳೆಯ ಆಟಗಳಲ್ಲಿ ಶಾಶ್ವತವಾಗಿ ಮಿಂಚುವ ಮಜಾ. ಇಂದಿನ ಮಕ್ಕಳು ಆಡಿ ಆನಂದಿಸುತ್ತಾರೆ. ಈ ಆಟ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ನನ್ನ ಪ್ರಿಯರೇ, ಲಗೋರಿ ಅವರ ಈ ಆಟದ ಯಾತ್ರೆ ಆಶ್ಚರ್ಯಕರವಾಗಿತ್ತಲ್ಲವೇ? ಅದರ ನಿಯಮಗಳು, ಪ್ರಯೋಜನಗಳು ಜಗತ್ತಿಗೆ ಮಾದರಿಯಾಗಿವೆ. 2025ರಲ್ಲೂ ಅದರ ಮಜಾ ಮಕ್ಕಳ ಮನದಲ್ಲಿ ಜೀವಂತವಾಗಿದೆ. ಅದರಿಂದ ನೀವು ಕಲಿಯಿರಿ. ನಿಮ್ಮ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಕಳೆದು ಹೋದ ಕ್ರೀಡೆಯಲ್ಲಿ ಇನ್ನೊಂದು ಆಟದೊಂದಿಗೆ ಭೇಟಿಯಾಗುವೆ. ನಮಸ್ಕಾರ.